ಮೈಸೂರು ಸಂಸ್ಥಾನ ಸರ್ ಯಾರು ಮರೆಯಕ್ ಸಾಧ್ಯ ಇಲ್ಲ ಸರ್. ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಒಬ್ಬ ಯುವರಾಜನ ಹತ್ರದಿಂದ ನೋಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಮಾತುಗಳಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮೆ ಇರಲಿ ಸರ್. ಈಗ ನಿಮ್ಮನ್ನ ನಾನು ಏನಂತ ಕರೀಲಿ ಸರ್? ಸಾಮಾನ್ಯವಾಗಿ ನಮ್ಮ ಸ್ನೇಹಿತರು ಎಲ್ಲರೂ ನನ್ನ ಯದುವೀರ್ ಅಂತಾನೆ ಕರೆಯೋದು. ದಯವಿಟ್ಟು ಅದನ್ನೇ ಬಳಸಿ ನೀವು. ಯದುವೀರ್ ಸರ್ ಅಂತ ಕರೀಬಹುದಾ ಸರ್? ದಯವಿಟ್ಟು. ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನನ್ನ ಸೌಭಾಗ್ಯ ಸರ್. ಈ ಪ್ರಶಸ್ತಿಗಳ ಸಂಭ್ರಮ, ಇಲ್ಲಿ ಗೆಲುವಿನ ಒಂದು ಸಂಭ್ರಮ ಆಗ್ತಿದೆ. ಹೊಸಬರು ಅಥವಾ ಒಂದು ತುಂಬಾ ಕಷ್ಟಪಟ್ಟು ಅವರ ಪರಿಶ್ರಮಕ್ಕೆ ಒಂದು ಪ್ರತಿಭೆಗಳನ್ನ ಗುರುತಿಸಿ ಈ ವೇದಿಕೆ ಮೇಲೆ ನಾವು ಸಂಭ್ರಮಿಸ್ತಾ ಇದ್ವಿ. ಅವ್ರ ಬಗ್ಗೆ ಒಂದೆರಡು ಮಾತು. ನಮ್ಮ ಕಲಾವಿದರು ಬರೀ ಆಧುನಿಕ ಕಾಲದಲ್ಲ, ಸಾವಿರಾರು ವರ್ಷದಿಂದ ನಮ್ಮ ಕರ್ನಾಟಕದ ಪಾರಂಪರೆಯನ್ನು ಪ್ರತಿನಿಧಿಸ್ತಾ ಬಂದಿದ್ದಾರೆ. ಇವತ್ತು ಕರ್ನಾಟಕಕ್ಕೆ ಒಂದು ಕಲೆ ಇದ್ರೆ ಅದು ನಮ್ಮ ಕಲಾವಿದರಿಂದಾನೇ ಬಂದಿರತಕ್ಕಂಥದ್ದು. ಸೊ ಅವ್ರಿಗೆ ನಾವು ಯಾವತ್ತೂ ಸಹ ಒಂದು ಆಭಾರಿಯಾಗಿರ್ತೀವಿ ಮತ್ತು ಅವರ ಕಲೆಯನ್ನು ಆ ಕನ್ನಡಿಗರ ಒಂದು ಏನು ಪಾರಂಪರೆ ಇದೆ ಆ ಒಂದು ದೃಷ್ಟಿಯಿಂದ ಮುಂದುವರಿಬೇಕಾಗಿದೆ ಮತ್ತು ಸದಾ ಆ ಕರ್ನಾಟಕ ಒಂದು ಪ್ರತಿನಿಧಿಸುವಂತದ್ ಕೆಲಸವನ್ನು ಅವರು ಮುಂದೆ ಇರಬೇಕು. ಮತ್ತೆ ಅವರ ಒಂದು ನೇತೃತ್ವದಲ್ಲಿ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ಸರ್, ಈಗ ನನ್ನೊಂದು ಪ್ರಶ್ನೆ ಇದೆ. ಅರಮನೆ ಅಂದ್ರೆ ನನ್ನೊಂದು ಕಲ್ಪನೆ ಇದೆ, ಒಂದು ವೈಭೋಗ, ಅದೊಂದು ಸಂಭ್ರಮ, ಸಡಗರ. ಅಲ್ಲಿಂದ ಬಂದು ಜನಗಳ ನಡುವೆ ಜನಗಳ ಪ್ರತಿನಿಧಿಯಾಗಿ ಆಯ್ಕೆಯಾಗಿ ಜನಗಳ ಮಧ್ಯದಲ್ಲಿ ಬದುಕೋದು, ಆ ಡಿಫ್ರೆನ್ಸ್ ಹೇಗಿದೆ ಸರ್? ಸಾಮಾನ್ಯರಿಗೆ ಒಂದು ದೃಷ್ಟಿಕೋನ ಇರುತ್ತೆ. ಅರಮನೆ ನೋಡಿದ ತಕ್ಷಣ ಮತ್ತು ಅರಮನೆಯ ಪ್ರತಿನಿಧಿಯಾಗಿ ನಮ್ಮನ್ನ ಗಮನಿಸುವ ಸಂದರ್ಭದಲ್ಲಿ ಅವರು ಒಂದು ಐಶೋ ಆರಾಮಿ ಜೀವನದಲ್ಲಿ ಅವ್ರು ಸದಾ ಇರ್ತಾರೆ ಅಂತ ಒಂದು ಭಾವನೆ ಇರುತ್ತೆ. ಆದ್ರೂ ಸಹ ಮೈಸೂರು ಅರಮನೆ ಇರಲಿ, ಮೈಸೂರು ಅರಸರ ಪಾರಂಪರೆಯಲ್ಲಿ ಸದಾ ನಮ್ಮ ದೃಷ್ಟಿಕೋನವೇ ಇರೋದು. ನಾವು ಒಂದು ಮನೆಗೆ ಅಂದಿನ ಕಾಲದಲ್ಲಿ ಮಹಾರಾಜರು ಒಂದು ತಂದೆಯ ಸ್ಥಾನದಲ್ಲಿ ಅವರು ಮುಂದುವರಿತಾ ಇದ್ರು ತಮ್ಮ ಕೆಲಸ ಎಲ್ಲ. ಅದೇ ರೀತಿ ನಾವು ಕೂಡ ಪ್ರತಿ ಒಂದು ಮನೆಯಲ್ಲೂ ಸಹ ಅವರ ಮಗನಾಗಿ ನಾನು ಕೆಲಸ ಮಾಡುವಂತ ದೃಷ್ಟಿಕೋನ ನಂದು. ಸೊ ಅದೇ ರೀತಿ ನಾವು ಕೂಡ ಕೆಲಸ ಮಾಡ್ತಾ ಇದೀವಿ. ಜನರ ಮಧ್ಯೆ ನಿಂತು ಕೆಲಸ ಮಾಡದೆ ನಮ್ಮ ಪಾರಂಪರೆ. ಅದು ಆ ಪಾರಂಪರೆ ನಮ್ಮ ಪೂರ್ವಜರು ನಮ್ಗೆ ತಿಳಿಸ್ಕೊಟ್ಟಿರೋದೇ ನಾವು ಮುಂದುವರಿತಾ ಇರೋದು ಅಷ್ಟೇ. ಖಂಡಿತವಾಗ್ಲೂ ಸರ್. ಅರಮನೆ, ಸ್ಪೆಷಲಿ ನಮ್ಮ ಮೈಸೂರು ಅರಮನೆ, ಅಲ್ಲಿ ಕಾಲಿಟ್ಟ ತಕ್ಷಣ ಇದು ನಮ್ಮದು ಅನ್ನೋ ಫೀಲಿಂಗ್ ಬರುತ್ತೆ ಸರ್. ಸೊ ಆ ತರದ ಒಂದು ಕಂಫರ್ಟ್ ಫೀಲ್ ಅನ್ನ ಇಡೀ ಕರ್ನಾಟಕಕ್ಕೆ ಒಂದು ಅಭಿವೃದ್ಧಿಯನ್ನ ಕೊಟ್ಟಿರುವಂತ ಸಂಸ್ಥಾನ ಮೈಸೂರು ಸಂಸ್ಥಾನ. ನಮ್ಮ ಇಡೀ ಕರ್ನಾಟಕ ಜನ ಯಾವಾಗ್ಲೂ ಮೈಸೂರು ಸಂಸ್ಥಾನಕ್ಕೆ, ಮೈಸೂರು ಒಡೆಯರ್ ಅವರಿಗೆ ಯಾವಾಗಲೂ ಚಿರಋಣಿ ಆಗಿರ್ತೀರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್.